ನಮಸ್ಕಾರ. ಎಂಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಮಾಲೂರು ತಾಲೂಕಿನ ಮೇಡಹಟ್ಟಿ ಗ್ರಾಮದಲ್ಲಿ ಬಿಎಫ್ಟಿಪಿಎಲ್ ಮತ್ತು ಸೈಹಾಗಲ್ ಫೌಂಡೇಶನ್ ವತಿಯಿಂದ ಸಾವಯವ ಮತ್ತು ಜೈವಿಕ ರಸಗೊಬ್ಬರಗಳ ಬಳಕೆ ಹಾಗೂ ಅದರ ಉಪಯೋಗದ ಬಗ್ಗೆ ರೈತರಿಗೆ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಸ್ಥೆ ವ್ಯವಸ್ಥಾಪಕ ವಿನೋದ್ ಕುಮಾರ್ ಉಪನ್ಯಾಸ ನೀಡಿದರು. ವಕೀಲರಾದ ಚಿಕ್ಕಮುನಿಯಪ್ಪ ರೈತರಿಗೆ ಬೆಳೆ ಮತ್ತು ಮಣ್ಣು ಸಂರಕ್ಷಣೆ ಬಗ್ಗೆ ಹೇಳಿದರು. ರಕ್ಷತಾ, ಲತಾ, ಎಸ್ಎಂ ಸೋಮಶೇಖರ್ ರೈತರು ಇತರರು ಉಪಸ್ಥಿತರಿದ್ದರು. ಯಶೋಧ ಎಂಟಿವಿ ನ್ಯೂಸ್ ಕನ್ನಡ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಸುದ್ದಿಗಳನ್ನು ವೀಕ್ಷಿಸಲು ಎಂಟಿವಿ ನ್ಯೂಸ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ. ವಿಶೇಷವಾಗಿ ನಮ್ಮ ನೇಗಿಲ ತೋಟಗಾರಿಕೆ ರೈತರ ಕಂಪನಿನ ಅದನ್ನು ಅಭಿವೃದ್ಧಿ ಪಡಿಸಬೇಕಂತ ಹೇಳ್ಬಿಟ್ಟು ನಮ್ಮ ಸೈಕಲ್ ಕಂಪನಿಯವರು ನಮ್ಮ ಕಂಪ್ನಿನ ಅಂಡರ್ಟೇಕ್ ತಗೊಂಡು ಈಗಾಗಲೇ 2 ವರ್ಷ ಆಗಿದೆ. ಇನ್ನು ಮುಂದೆ ಕೂಡ ಇನ್ನೂ 2 ವರ್ಷ ತಗೊಂಡು ನಾವು ಇನ್ನೂ 2 ವರ್ಷ ಅಂಡರ್ಟೇಕ್ ತಗೊಂಡು ನಾವು ಅಭಿವೃದ್ಧಿಗೊಳಿಸ್ತೀವಿ ಅಂತೇಳಿ ಮುಂದೆ ಬಂದಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಮತ್ತು ಅವ್ರ ಕಡೆಯಿಂದ ನಮಗೆ ರೈತರಿಗೆ ಡ್ರಿಪ್ ಇರ್ಬೋದು, ಮಲ್ಚಿಂಗ್ ಪೇಪರ್ ಇರ್ಬೋದು, ಟಮಾಟೋ ಟೈನ್ ಇರ್ಬೋದು, ಆಮೇಲೆ POP ಕಿಟ್ಗಳಿರ್ಬೋದು, ಮತ್ತು ವಿಶೇಷವಾಗಿ ನಮ್ಮದು ಒಂದು ಕೆರೆನ ಹೂಳೆತ್ತ ಕಾರ್ಯಕ್ರಮವನ್ನು ತಗೊಂಡು ಸುಮಾರು 1 ಕೋಟಿ ರೂಪಾಯಿ ಖರ್ಚು, 1 ಕೋಟಿ ರೂಪಾಯಿ ಅದರದ್ದು ಪ್ರಾಜೆಕ್ಟು. ಸುಮಾರು 3 ಹಳ್ಳಿಗಳವರು ನಿಡಘಟ್ಟ, ಸಂತೆಯಲ್ಲಿ, ಮೇಡಟ್ಟಿ, ಒಂದೊಂದೆಲ್ಲ ರೈತರು ಹೊಲ ಗದ್ದೆಗಳಿಗೆಲ್ಲ ಬರ್ಕೊಂಡು ಅದೊಂದು ಅನುಕೂಲ ಮಾಡಿಕೊಟ್ರು. ಮತ್ತು ಅರಳೇರಿ ಮತ್ತು ಮಾಲೂರು ಕಾಲೇಜಲ್ಲಿ ಮಾಲೂರು ಕಾಲೇಜಲ್ಲಿ ಒಂದು 40 ಲಕ್ಷ ರೂಪಾಯಿ ಕಾಲೇಜನ್ನು ಅಲ್ಲಿ ದುರಸ್ತಿ ಮಾಡಿಕೊಟ್ರು. ಸುಣ್ಣ ಬಣ್ಣ ಎಲ್ಲ ಬಳಿದು ಮಳೆ ಮೇಲೆ ಹೋಗ್ತಾಯಿತ್ತು. ಮತ್ತು ಅರಳೇರಿನಲ್ಲಿ ಕೂಡ ಅದೇ ಥರ ಆಗಿತ್ತು. ಅದೇ ಥರ ಅದನ್ನು ಸುಣ್ಣ ಬಣ್ಣ ಎಲ್ಲ ಬಳಿದು ಸ್ಕೂಲನ್ನು ಅಭಿವೃದ್ಧಿಗೊಳಿಸಿದ್ದಾರೆ. ಸೊ ನಮ್ಮ ಸೈಕಲ್ ಕಂಪ್ನಿಯವರಿಗೆ ನಮ್ಮ ಕಂಪ್ನಿ ಪರವಾಗಿ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತೇಳಿ ಅದನ್ನು ರೈತರಿಗೆ ಈಗಾಗಲೇ ಇವ್ರ ಕಡೆಯಿಂದ ಒಂದು 800 ಬ್ಯಾಗ್ಗಳನ್ನು ತರಿಸಿ ನಾವು ವಿತರಣೆ ಮಾಡಿ ಅದನ್ನು ಖುದ್ದಾಗಿ ಭೇಟಿ ನೀಡಿ ರೈತರ ತೋಟಗಳಿಗೆ ರೈತರು ಅದರ ಬಗ್ಗೆ ನಾನು ವಿಚಾರಣೆ ಮಾಡಿದಾಗ ಒಳ್ಳೆ ರಸಭರಿತವಾಗಿರ್ತಕ್ಕಂಥ ಗೊಬ್ಬರ, ಒಳ್ಳೆ ಫಲವತ್ತು, ಒಳ್ಳೆ ಬೆಳೆ ಬರ್ತದೆ ಅಂತೇಳಿ ಹೇಳಿದ್ದಾರೆ. ಅದ್ರ ಜೊತೆಗೆ ಈಗ ರೂಟ್ ಸೇವರು ಮತ್ತು ಸಾಯಿಲ್ ಸೇವರು ಮತ್ತು ಸೂಡಮಣ್ಣು ಮತ್ತು ಟೈಕೋಡರ್ಮಾ ಅಂತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಇರ್ತಕ್ಕಂಥ ಒಂದು ಔಷಧಿಗಳನ್ನು ಕೂಡ ಅವರು ಹೊಸದಾಗಿ ಬಿಟ್ಟಿದ್ದಾರೆ. ಅದನ್ನು ಕೂಡ ನಾವು FPO ನೇಗಿಲಿಗೆ ತರಿಸಿ ನಾವು ರೈತರಿಗೆ ವಿತರಣೆ ಮಾಡ್ತಾಯಿದ್ದೀವಿ. ಮತ್ತು ವಿಶೇಷವಾಗಿ ಹೇಳಬೇಕಂತಂದರೆ ವಿಸ್ಮಯ ಗೋಲ್ಡ್ ಕಂಪ್ನಿ ಕಡೆಯವರು 10 ಮೂಟೆಗೆ 1 ಮೂಟೆ ಫ್ರೀಯಾಗಿ ಕೊಡ್ತಾಯಿದ್ದಾರೆ. ಕಾಸ್ಟು ನಮ್ಮ ಬೇರೆ ಕಂಪ್ನಿಗಳಿಗೆ ಹೋಲಿಕೆ ಮಾಡಿದ ಪ್ರಕಾರ ರೇಟಲ್ಲಿ ಪರವಾಗಿಲ್ಲ ಅಂತೇಳಿ ಅನ್ನಿಸ್ತದೆ. ಮತ್ತು ರೈತರಿಗೆ ವಿಶೇಷವಾಗಿ ಸುಮಾರು ಬೇರೆ ಸಂಘ ಸಂಸ್ಥೆಗಳವರು ಚೆನ್ನಾಗಿದೆ, ನಮ್ಮದು ಚೆನ್ನಾಗಿದೆ ಅಂತೇಳಿ ತಗೊಳ್ಳಿ ಅಂತೇಳಿ ಬಂದಾಗ ಇವರು ವಿಸ್ಮಯ ಗೋಲ್ಡ್ ರೈತರಿಗೆ ಇನ್ಶೂರೆನ್ಸ್ ಪಾಲಿಸಿ ಅಂತಕ್ಕಂಥದ್ದನ್ನು ಹೊಸದಾಗಿ ಮಾಡಿದ್ದಾರೆ. ಅವರು ಈ ರೈತ ಅಂತಕ್ಕಂಥವರು ರೈತರಿಗೆ ಮಾತ್ರ ಅನ್ವಯಿಸ್ತದೆ. ಅದು ಎಂಥ ಸಂದರ್ಭದಲ್ಲಿ ಅಂತಂದರೆ ಈ ಕರೆಂಟು ಹೆಚ್ಚು ಕಮ್ಮಿ ಆದಾಗ, ಮತ್ತು ರೋಡಲ್ಲಿ ಆಕ್ಸಿಡೆಂಟ್ ಆದಾಗ, ಮತ್ತು ಹಾವು ಕಚ್ಚಿದಾಗ ಸಾಮಾನ್ಯವಾಗಿ ಇದು ರೈತರಿಗೆ ಆಗ್ತಕ್ಕಂಥ ಒಂದು ಆಕ್ಸಿಡೆಂಟ್ಗಳು. ಇದನ್ನು ಒಂದು 5,000 ರೂಪಾಯಿ ಪ್ರಾಡಕ್ಟ್ ತಗೊಂಡ್ರೆ, 5,000 ರೂಪಾಯಿ ಪ್ರಾಡಕ್ಟ್ ಪ್ರತಿ ವರ್ಷ ಅವ್ರು ತಗೊಂಡ್ರೆ ಸುಮಾರು 10 ಲಕ್ಷ ರೂಪಾಯಿ ಇನ್ಶೂರೆನ್ಸು ಅವ್ರ ಕಡೆಯಿಂದ ಅವ್ರ ಕಂಪ್ನಿ ಕಡೆಯಿಂದ ಯಾರು ರೈತ ತಗೊಂಡಿರ್ತಾನೆ ಅವ್ರ ಹೆಸರು ಇನ್ಶೂರೆನ್ಸ್ ಪಾಲಿಸಿ ಕೂಡ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಅವ್ರನ್ನ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾರನ್ನು ಈ ರೀತಿ ಬಂದು ಅದು FPOಗಳು ಮಾತ್ರ ಗೊಬ್ಬರ ಕೊಟ್ಟು ಈ ರೀತಿ ನೇರವಾಗಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಒಂದು ಉದ್ದೇಶ ಅವ್ರು ಇಟ್ಕೊಂಡಿರೋ ನಿಜವಾಗ್ಲೂ ಒಂದು ಸ್ವಾಗತ ಅಂತ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ನನ್ನ ಹೆಸರು ವಿನೋದ್ ಕುಮಾರ್ ಅಂತ. ನಾನು ಭಾರತಿ ಫಾರ್ಮಿಂಗ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೀನಿ. ಈಗ ನಮ್ಮ ಕಂಪ್ನಿ ಬಂದುಬಿಟ್ಟು ಬಯೋ ಫರ್ಟಿಲೈಸರ್ಸ್ ಮತ್ತು ಆರ್ಗಾನಿಕ್ ಫರ್ಟಿಲೈಸರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ರೈತರಿಗೂ ತಲುಪಿಸ್ತಾ ಇರೋದು ಸರ್, FPOಗಳ ಮುಖಾಂತರ. ಇದರದ್ದು ಮೇನ್ ಉದ್ದೇಶ ಏನಂದರೆ ನಾವು ಸೇವ್ ಸಾಯಿಲ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಭೂಮಿನ ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ತಿದ್ದೀವಿ ಸರ್. ಇದರಲ್ಲಿ ಕೆಲವು ಪ್ರಾಡಕ್ಟ್ಸ್ನು ನಮ್ಮ ಕಂಪನಿ ಕಡೆಯಿಂದ ನಾವು ರೆಡಿ ಮಾಡಿದ್ದೀವಿ ಸರ್. ಈ ಪ್ರಾಡಕ್ಟ್ಸ್ನೆಲ್ಲನೂ ಅದರಲ್ಲಿ ಮೇನ್ ಪ್ರಾಡಕ್ಟ್ ಬಂದುಬಿಟ್ಟು ನಮ್ಮದು ವಿಸ್ಮಯ ಗೋಲ್ಡ್ ಪ್ರೈವೇಟ್ ರಿಚ್ ಆರ್ಗಾನಿಕ್ ಮೆನ್ಯೂರ್ ಅಂತ. ಇದು ಕೊಟ್ಟಿಗೆ ಗೊಬ್ಬರ ಇಲ್ದಿರೋ ಅಂಥ ಪ್ಲೇಸಲ್ಲಿ ಪ್ಲಸ್ ಕೊಟ್ಟಿಗೆ ಗೊಬ್ಬರ ಜೊತೆಯಲ್ಲಿನೂ ಮಿಕ್ಸ್ ಮಾಡಿ ಕೊಡೋವಂಥ ಪ್ರಾಡಕ್ಟ್ ಸರ್ ಅದು. ಮತ್ತು ಅದರ ಜೊತೆಗೆ ಏನಂದರೆ ವಿಸ್ಮಯ ಗೋಲ್ಡು ಆರ್ಗಾನಿಕ್ ಗ್ರಾನ್ಯುಲ್ಸ್ ಅಂತ ಒಂದು ಪ್ರಾಡಕ್ಟ್ ಇದೆ.
ಮತ್ತು ರೂಟ್ ಸೇವರ್ ಅಂತ ಯೂಮಿಕ್ ಫಲ್ವಿಕ್ ಅಮಿನೋ ಸೀವೀಡು ಕಾಂಬಿನೇಷನಲ್ಲಿ ಅದೊಂದು ಪ್ರಾಡಕ್ಟ್ ಇದೆ ಸರ್. ಮತ್ತು ಸಾಯಿಲ್ ಸೇವರ್ ಅಂತ ಬಯೋ ಫರ್ಟಿಲೈಸರ್ಸ್, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮು ಮೈಕ್ರೋಬ್ಸಿಂದ ರೆಡಿ ಮಾಡಿರೋಂಥ ಪ್ರಾಡಕ್ಟು ಸಾಯಿಲ್ ಸೇವರ್ ಆಗಿದೆ ಸರ್. ಮತ್ತು ಅದರ ಜೊತೆಗೆ ಏನಂದರೆ ವಿಸ್ಮಯ ಗೋಲ್ಡ್ ಆರ್ಗ್ಯಾನಿಕ್ ಗ್ರ್ಯಾನ್ವಲ್ಸ್ ಅಂತ, ಅದರಲ್ಲಿ ನಮಗೆ ಹ್ಯೂಮಿಕ್ಕು, ಫಲ್ವಿಕ್ಕು, ಅಮಿನೋ, ಸೀವೀಡು, ಸಿಲಿಕಾನು, ಬೆಂಟಾನೈಟು ಮತ್ತು ಜಿಪ್ಸಮ್ ಆಗಿರುತ್ತೆ ಸರ್. ಇದರ ಜೊತೆಗೆ ಏನಂದರೆ ಕೆಲವು ಬಯೋ ಫಂಗಿಸೈಡ್ಸು, ಬಯೋ ಪೆಸ್ಟಿಸೈಡ್ಸು ಮತ್ತು ಸಾಯಿಲ್ ಅಪ್ಲಿಕೇಶನ್ಸ್ ಎಲ್ಲನೂ ನಮ್ಮ ಕಂಪ್ನಿಯಿಂದ ರೆಡಿ ಮಾಡಿ ನಾವು FPOಗಳ ಮುಖಾಂತರ ರೈತರಿಗೆ ತಲುಪಿಸ್ತಾ ಇದ್ದೀವಿ ಸರ್. ಇದರಲ್ಲಿ ಮುಖ್ಯ ಉದ್ದೇಶ ಏನಂದರೆ ಸರ್, ನಮ್ಮಲ್ಲಿ ಈಗ ಒಂದು ಪೋಸ್ಟ್ ಆಫೀಸ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಮಾಡಿಕೊಡ್ತಾ ಇದ್ದೀವಿ ಸರ್ ರೈತರಿಗೆ. ಇದರಲ್ಲಿ ಮೇಯ್ನ್ ಏನಂದರೆ ನಮ್ಮದು ವಿಸ್ಮಯ ಗೋಲ್ಡ್ ಆರ್ಗ್ಯಾನಿಕ್ ಗ್ರಾನಲ್ಸ್ 10 kg 3 ಬಕೆಟು, ಮತ್ತು ಒಂದು ರೂಟ್ ಸೇವರ್ 5 ಲೀಟರು, ಸಾಯಿಲ್ ಸೇವರ್ 5 ಲೀಟರು. ಯಾರು ರೈತರು 5,500 ರೂಪಾಯಿಗೆ ತಗೊಳ್ತಾ ಇದ್ದಾರೋ ಅವ್ರಿಗೂ ಪೋಸ್ಟ್ ಆಫೀಸಲ್ಲಿ ನಾವು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಒಂದು ಮಾಡಿಕೊಡ್ತಾ ಇದ್ದೀವಿ ಸರ್. ಈ ಸ್ಕೀಮಲ್ಲಿ ನಾವೇನು ಅಂದರೆ ರೈತರಿಗೆ ಏನೇನು ಕವರ್ ಆಗುತ್ತೆ ಅಂದರೆ, ಒಂದು ಅವು ಕಚ್ಚಿರೋದಾಗಲಿ, ಮತ್ತು ಕರೆಂಟ್ ಶಾಕ್ದಾಗಲಿ, ಮತ್ತು ರೋಡಲ್ಲಿ ಯಾವುದೇ ಥರ ಆಕ್ಸಿಡೆಂಟ್ ಅದಾಗಲಿ, ಈ ಥರ ಆದಾಗ ರೈತರಿಗೆ ಅದು 10 ಲಕ್ಷ ರೂಪಾಯಿ ನಮಗೆ ಇನ್ಶೂರೆನ್ಸ್ ಬರೋ ಥರ ನಾವು ಪೋಸ್ಟ್ ಆಫೀಸಲ್ಲಿ ಮಾಡಿಕೊಡ್ತಿದ್ದೀವಿ ಸರ್. ಇಷ್ಟು ಈ ಯೋಜನೆಯನ್ನು ನಾವು ಎಲ್ಲ ರೈತರಿಗೂ, ಕರ್ನಾಟಕ, ಆಂಧ್ರ, ತೆಲಂಗಾಣ 3 ಸ್ಟೇಟಲ್ಲಿ ಎಲ್ಲ ರೈತರಿಗೂ ನಾವು ಈ ಯೋಜನೆ ಮುಖಾಂತರ ಯಾರು ನಮ್ಮ ಪ್ರಾಡಕ್ಟ್ 5,500 ರೂಪಾಯಿಗೆ ತಗೊಳ್ತಾ ಇದ್ದಾರೆ ಸರ್, ಇವ್ರಿಗೆಲ್ಲಾನು ವಿತಿನ್ 3 ಡೇಸಲ್ಲಿ ಪ್ರಾಡಕ್ಟ್ ತಗೊಂಡಿರೋ ಒಂದು 3 ದಿವಸದಲ್ಲೇ ನಾವು ಅವ್ರಿಗೆ ಇನ್ಶೂರೆನ್ಸ್ ಒಂದು ಪೋಸ್ಟ್ ಆಫೀಸಲ್ಲಿ ಮಾಡಿಕೊಡ್ತಾ ಇದ್ದೀವಿ ಸರ್. ಇದಕ್ಕೆ ಈ ಇನ್ಶೂರೆನ್ಸ್ ಮಾಡೋಕ್ಕೆ ಏನೇನು ಬೇಕಂದರೆ ಸರ್, ರೈತರು ತಗೊಂಡ್ಮೇಲೆ ನಮ್ಮ FPO ಅಲ್ಲೇ ತಗೊಂಡ್ಮೇಲೆ ಆ ರೈತರು ತಗೊಂಡಿರೋ ಇನ್ವಾಯ್ಸು, ಅದರ ಜೊತೆಗೆ ಅವರು ಆಧಾರ್ ಕಾರ್ಡು ಮತ್ತು ಒಂದು ಫೋಟೋ, ನಾಮಿನಿದ ಆಧಾರ್ ಕಾರ್ಡು, ಒಂದು ಫೋಟೋ ತಗೊಂಡು ಬಂದು ನಮ್ಮ FPO ಅಲ್ಲಿ ಕೊಟ್ಟರೆ ಸರ್, ವಿತಿನ್ ಒಂದು 3 ಡೇಸಲ್ಲಿ ನಾವು ಅವ್ರಿಗೆ ಇನ್ಶೂರೆನ್ಸ್ ಇದು ಮಾಡಿ ಕೊಡ್ತಿದ್ದೀವಿ ಸರ್. ಮತ್ತು ಈ ಯೋಜನೆ ನೆಕ್ಸ್ಟ್ ಇಯರು ನಾವು ರೆನ್ಯುವಲ್ ಮಾಡ್ಕೋಬೇಕು ಅಂದರೆ ಸರ್, ನೆಕ್ಸ್ಟ್ ಇಯರ್ ಮತ್ತೆ ನಮ್ಮ ಪ್ರಾಡಕ್ಟ್ 5,500 ರೂಪಾಯಿಗೆ ಪರ್ಚೇಸ್ ಮಾಡಿದಾಗ ನಾವು ಮತ್ತೆ ಅವ್ರಿಗೂ ರೆನ್ಯುವಲ್ ಮಾಡಿಕೊಡ್ತಾ ಇದ್ದೀವಿ ಸರ್.